ನೋಡಿ ದಾರನೂ ಕೂಡ ನಾನು ಕಟ್ಟಿರೋ ದಾರ ಹಾಗೆ ಇದೆ. ಅಂದರೆ ಇದನ್ನು ನಾವು ಕಾಯಿಗೆ ಸೇರಿಸ್ಬಿಟ್ಟು ಕಟ್ಟೋದ್ರಿಂದ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಅನ್ನೋದು. ನೀವು ಏನು ಹಾಕಿಲ್ಲ ಅಂದ್ರೂ ಮೂಗ್ಬಟ್ಟನ್ನ ನೀವು ಹಾಕಿಸ್ಲೇಬೇಕಂತೆ. ಅದಕ್ಕೋಸ್ಕರ ನಾನು ಈ ಒಂದು ಮುಕ್ಕೋಡ ತಗೊಂಡಾಗಲೇ ಒಂದು ಓಲ್ನ ಮಾಡಿಸ್ಬಿಟ್ಟು, ಅದು ಬಿಟ್ಟರೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ, ಒಂದು ಬಟ್ಲು ತೊಗೊಂಡಿದ್ದೀನಿ. ಇದು ಬೆಳ್ಳಿ ಬಟ್ಲು. ಮುತ್ತಲ್ಲ, ಲವ್ ಯು ತೇರ್ಸು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಾನು ತೊಗೊಂಡಿರೋ ಟಾಪಿಕ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೀನಲ್ಲ ಲಕ್ಷ್ಮೀ ಮುಖವಾಡ, ಆ ಒಂದು ವಿಗ್ರಹನ ನಿಮಗೆ ತೋರಿಸೋಣ, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಅದು ಎಷ್ಟು ಗ್ರಾಮ್ ಇದೆ, ಹಾಗೆ ಅದಕ್ಕೆ ಏನು ಕಾಸ್ಟ್ ಆಯಿತು, ಅಂದರೆ ಅದ್ರ ಬೆಲೆ ಎಷ್ಟು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಬೆಳ್ಳಿ ಪ್ಲೇಟು ಕೂಡ, ಬೆಳ್ಳಿ ಪ್ಲೇಟು ಅಥವಾ ಬೆಳ್ಳಿದು ಏನಂತಾರೆ ಅದು ತಟ್ಟೆ, ಆ ಥರನೂ ಅಂದ್ಕೊಳ್ಬೋದು, ಕಳಸ ಕೂರಿಸೋದು, ಅದನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಳ್ತೀನಿ. ನಾನು ಇವಾಗ ತೊಗೊಂಡಿದ್ದಲ್ಲ, ಅದು ಒಂದು 2 ಇಯರ್ಸ್ ಬ್ಯಾಕ್, ಅಂದರೆ 2022ನಲ್ಲಿ ನಾನು ತೊಗೊಂಡಿದ್ದು. ಅದಕ್ಕೂ ಫಸ್ಟೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಂಗಿನಕಾಯಿ ಏನು ಬರುತ್ತೆ ಅದನ್ನೇ ಇಟ್ಟು ಸೀರೆ ಉಡಿಸಿ ಪೂಜೆನ ಮಾಡ್ತಾಯಿದ್ದೆ. ಈಗ ಒಂದು 2 ಇಯರ್ಸ್ ಬ್ಯಾಕು ನಾನು ಈ ಒಂದು ಲಕ್ಷ್ಮೀ ಮುಖವಾಡನ ತೊಗೊಂಡಿದ್ದು. ಮುಖವಾಡನೇ ಇಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕೈಲಿ ಯಾವಾಗ ಆಗುತ್ತೋ ಆವಾಗ ತೊಗೊಂಡು ಪೂಜೆ ಮಾಡಿದ್ರೆ ಓಕೆ. ಅದ್ರ ಬದಲು ನೀವು ಹೊರಗಡೆ ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಏನು ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ತೆಂಗಿನಕಾಯಿನೇ ಇಟ್ಟು ನೀವು ಪೂಜೆನೇ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆಗಲೇ ಪಾಪು ಬಿಲ್ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದೆ, ಅರ್ಧಾಕ್ಬಿಡ್ತಾನೆ ಅಂತ ಈಸ್ಕೊಬರೋಕ್ಕೆ ಹೋಗಿದೆ. ಹಾಗೆ ಇಲ್ಲಿ ಹೊಸದೊಂದು ಬಿಲ್ಡಿಂಗು ಕಟ್ತಾ ಇದ್ದಾರಲ್ಲ, ಅದು ಸೌಂಡ್ ಬೇರೆ ಜಾಸ್ತಿನೇ ಕೇಳಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ನಿಮಗೆ ಕೇಳಿಸ್ತಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತೈತೆ ಆ ಸೌಂಡು. ಓಕೆ, ನಾನು ಯಾವುದು ಲಕ್ಷ್ಮೀ ಮುಖವಾಡ ತೊಗೊಂಡಿದ್ದೀನಿ ಅಂತ ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ. ನಾನು ತೊಗೊಂಡಿರೋದು ಲಕ್ಷ್ಮೀ ಮುಖವಾಡ ಇದು. ನಾನು ಹೀಗೆ ಒಂದು ಪೇಪರ್ ಅವ್ರು ಹೇಗೆ ಕೊಟ್ಟಿದ್ರು ಹಾಗೆ ಪೂಜೆ ಮಾಡಾದ್ಮೇಲೆ ಹೀಗೆ ಎತ್ತಿಡ್ತೀನಿ. ನೋಡಿ ದಾರನೂ ಕೂಡ ನಾನು ಕಟ್ಟಿರೋ ದಾರ ಹಾಗೆ ಇದೆ. ಅಂದರೆ ಇದನ್ನು ನಾವು ಕಾಯಿಗೆ ಸೇರಿಸ್ಬಿಟ್ಟು ಕಟ್ಟೋದ್ರಿಂದ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಅವರೇ ಕೊಟ್ಟಿರ್ತಾರೆ. ಈ ಥರ ಹೋಲ್ ಮಾಡಿರ್ತಾರೆ, ಹೋಲ್ ಇರುತ್ತೆ ಈ ಥರ, ಅದಕ್ಕೆ ನೀವು ದಾರ ಕಟ್ಕೊಳ್ಬೋದು. ಹಾಗೆ ನಾನು ಇಲ್ಲಿ ನೋಡ್ಬೋದು, ನೀವು ಕಾಣಿಸ್ತಿದೆಯೋ ಏನೋ ಗೊತ್ತಾಗ್ತಿಲ್ಲ, ಇದು ಗೋಲ್ಡು ಚಿನ್ನದ್ದು ಮೂಗ್ಬಟ್ಟು. ಲಕ್ಷ್ಮಿಗೆ ನೀವು ಬರೀ ಹಾಗೆ ಮುಖವಾಡ ಇಡಬಾರ್ದಂತೆ, ಚಿನ್ನದ್ದು ಮೂಗ್ಬಟ್ಟು ಹಾಕಿರಲೇಬೇಕಂತೆ. ನೀವೇನು ಹಾಕಿಲ್ಲ ಅಂದ್ರೂ ಮೂಗ್ಬಟ್ಟನ್ನ ನೀವು ಹಾಕಿಸ್ಲೇಬೇಕಂತೆ. ಅದಕ್ಕೋಸ್ಕರ ನಾನು ಈ ಒಂದು ಮುಖವಾಡ ತಗೊಂಡಾಗಲೇ ಒಂದು ಹೋಲ್ನ ಮಾಡಿಸ್ಬಿಟ್ಟು ಅಲ್ಲಿಗೆ ಅವ್ರ ಹತ್ರನೇ ಒಂದು ಗೋಲ್ಡು ಮೂಗುತಿನ ತೊಗೊಂಡು, ದೇವರಿಗೆ ಅಂತಲೇ ಬರೋದಿರುತ್ತೆ, ಆ ಮೂಗ್ಬಟ್ಟನ್ನೇ ತೊಗೊಂಡು ನಾನು ಹಾಗೆ ಹಾಕ್ಸ್ಬಿಟ್ಬಿಟ್ಟಿದ್ದೀನಿ. ನಾನು ಅದನ್ನು ತೆಗಿಯೋದೇ ಇಲ್ಲ, ಇದು ಹಾಗೆಯೇ ಇರುತ್ತೆ. ತಿರುಪು ಕೂಡ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ, ಇಲ್ಲಿದೆ ನೋಡಿ ತಿರುಪು ಇದೆ. ಇದು ಗೋಲ್ಡ್ ಮೂಗುತಿ, ಚಿನ್ನದ್ದು ಇದು ಮೂಗ್ಬಟ್ಟು. ಕಾಣಿಸ್ತಿದೆಯಾ ನೋಡಿ, ಕಾಣಿಸುತ್ತೆ. ನೋಡಿ ಇವಾಗ ಕಾಣಿಸುತ್ತೆ ನಿಮಗೆ. ಈ ಥರದ್ದು ಮೂಗುತಿನ ನಾನು ತೊಗೊಂಡಿರೋದು, ಈ ಥರ ಇರೋದು ಮೂಗುತಿ ತೊಗೊಂಡು ನಾನು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ಅದನ್ನು ರಿಮೂವೇ ಮಾಡಲ್ಲ, ಮುರಿದೋಗ್ಬಿಟ್ರೆ ಏನು ಮಾಡೋದು ಅಂತ ನಾನು ತೆಗಿಯೋಕ್ಕೆ ಹೋಗಲ್ಲ. ಅವರು ಅವತ್ತು ಹೇಗೆ ಹಾಕ್ಕೊಟ್ರು 2 ಇಯರ್ಸಲ್ಲಿ ಅದು ಹಾಗೇ ಇದೆ. ಮಾಮೂಲಿ ಇದನ್ನು ದೇವ್ರ ಪೂಜೆ ಮಾಡಬೇಕಾದ್ರೆ ತೊಳೆದಿಟ್ಕೊಳ್ಳೋದಷ್ಟೇ. ನಾನು ಪೂಜೆ ಆದಮೇಲೂ ಕೂಡ ನೀಟಾಗಿ ಇದನ್ನು ವಾಶ್ ಮಾಡಿ ಎತ್ತಿಡ್ತೀನಿ. ಆವಾಗ ಬಿಟ್ಟರೆ ಮತ್ತೆ ನಾನು ನಿಮಗೆ ತೋರ್ಸೋಕ್ಕೆ ಇವಾಗಲೇ ತೊಗೊಂಡಿದ್ದು. ಇದನ್ನು ತೊಗೊಂಡು 2 ಇಯರ್ಸ್ ಆಯಿತು. 2022ನಲ್ಲಿ ನಾನು ತೊಗೊಂಡಿದ್ದು ಇದನ್ನು. ಈ ಥರ ಇದೆ. ಆಮೇಲೆ ನೀವು ಲಕ್ಷ್ಮೀ ಮುಖವಾಡನ ತೊಗೋಬೇಕಾದ್ರೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ಇರುತ್ತಲ್ಲ, ಅಂದರೆ ಆಯ್ತು ಇರಮ್ಮ, ನಗ್ತಾ ಇರೋ ಅಂಥ ಲಕ್ಷ್ಮೀ ಮುಖವಾಡನ ತೊಗೊಳ್ಳಿ, ಸ್ವಲ್ಪ ಸ್ಮೈಲ್ ಇರೋದು ಇರುತ್ತೆ. ನೋಡ್ಬೋದು ಇಲ್ಲಿ ಹೋಲ್ ಮಾಡಿಕೊಡ್ತಾರೆ ನಿಮಗೆ. ನೀವು ಎಕ್ಸ್ಟ್ರಾ ಅವ್ರು ಇಲ್ಲಿ ಡಿಸೈನ್ ಇದೆ, ಬಟ್ ನೀವು ಎಕ್ಸ್ಟ್ರಾ ಹಾಕಬೇಕು. ಚಿನ್ನದ್ದು ಅಥವಾ ಬೇರೆ ಯಾವುದಾದ್ರೂ ಇಯರಿಂಗ್ಸ್ ಹಾಕ್ತೀನಿ ಅಂದರೆ ಅವ್ರ ಹತ್ರನೇ ತೊಗೊಂಡಾಗಲೇ ಕೇಳಿ, ಅವರೇ ಹೋಲ್ ಮಾಡಿಕೊಡ್ತಾರೆ ನಿಮಗೆ. ನಾನು ಅಲ್ಲೇ ಹೋಲ್ನ ಮಾಡಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿಗೆ ನಾನು ಚಿನ್ನದ ಹೋಲನ್ನು ಹಾಕ್ಕೊಳ್ತೀನಿ ಪೂಜೆ ಮಾಡೋ ಟೈಮಲ್ಲಿ. ಈ ಥರ ಇದೆ ನಾನು ತೊಗೊಂಡಿರೋದು ಲಕ್ಷ್ಮೀ ಮುಖವಾಡ.
ನಾನು ಬೇರೆ ಏನು ಡಿಸೈನ್ಸ್ ಏನು ಮಾಡಿಲ್ಲ, ಇಲ್ಲೆಲ್ಲ ಇದೆ ನೋಡಿ, ಡಿಸೈನ್ಸ್ ಎಲ್ಲ ಇದೆ. ಕಿರೀಟದ ಥರನೇ ಇರೋದೆ, ಇದೇ ಥರನೇ ಇರುತ್ತೆ, ಅಲ್ಲೇ ಎಲ್ಲ ಡಿಸೈನ್ಸ್ ಇರುತ್ತೆ. ನಾನು ಏನು ಮಾಡಲ್ಲ, ಜಸ್ಟ್ ಇದನ್ನು ಅರಿಶಿನ ಕುಂಕುಮದಲ್ಲೇ ಮುಖ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆನ ಮಾಡೋದು. ಅದು ಬಿಟ್ಟರೆ ಇದು ಎಷ್ಟು ಗ್ರಾಮಿಂದಗಡೆ ಈ ಥರ ಬರುತ್ತೆ ಇಷ್ಟೇ. ಅದು ಬಿಟ್ಟರೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ, ಬರೀ ಇದಿರೋದು 105 ಗ್ರಾಮ್. ನಾನು ಸುಳ್ಳು ಹೇಳಲ್ಲ, 105 ಗ್ರಾಮ್ ಅಷ್ಟೇ ಇರೋದು ಇದು. ಅದಕ್ಕಿಂತ ಇನ್ನೂ ಜಾಸ್ತಿ ಇದ್ದಿತ್ತು ನನಗೆ, ಹತ್ತತ್ರ 200 ಗ್ರಾಮ್ ತನಕ ಇತ್ತು. ನನಗೆ ಕಾಸ್ಟು ಜಾಸ್ತಿ ಆಗುತ್ತೆ, ಜೊತೆಗೆ ಅದು ಸ್ವಲ್ಪ ಮುಖವಾಡ ತುಂಬ ದೊಡ್ಡದು ಅನ್ನೋ ಥರ ಫೀಲ್ ಆಯಿತು. ಅದ್ರ ನಡುವೆ 120, 140, 150 ಅದರೊಳಗಡೆ ಯಾವುದೂ ಇರಲಿಲ್ಲ. ಇನ್ನೊಂದಿತ್ತು 125 ಗ್ರಾಮ್ದಿತ್ತು. ಬಟ್ ಅದು ಹೇಗಿತ್ತು ಅಂದರೆ ಉದ್ದ ಇತ್ತು, ತುಂಬಾ ಉದ್ದ ಇತ್ತು, ಅಗಲ ಇರಲಿಲ್ಲ. ಅಂದರೆ ಕಾಯಿಗೆ ನಾವು ಹಾಕಿದಾಗ ಅದು ಕರೆಕ್ಟಾಗಿ ಕಾಯಿ ಕಾಣಿಸ್ಬಾರ್ದು, ನಾವು ಪುಟಾಣಿದಿಟ್ಟರು ಕಾಯಿ ಕಾಣಿಸ್ಬಾರ್ದು, ಆ ಥರ ಅದು ಅಗಲ ಇರಬೇಕಿತ್ತು. ಬಟ್ ಅದು ಗ್ರಾಮ್ದು ಜಾಸ್ತಿ ಇದ್ದರೂ ಕೂಡ ಉದ್ದ ಆಯಿತು, ಅಷ್ಟು ಚೆನ್ನಾಗಿರಲಿಲ್ಲ. ನನಗಿದು ಕಡಿಮೆ ಗ್ರಾಮ್ದಾದರೂ ನನಗೆ ಇದು ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನೇ ತೊಗೊಂಡೆ. ಅದು ಬಿಟ್ಟರೆ ಇನ್ನೆಲ್ಲ ಜಾಸ್ತಿ ಇದೆ ಗ್ರಾಮ್ದಿದ್ದು ದೊಡ್ಡದು, ನನಗದು ಇಷ್ಟ ಆಗಲಿಲ್ಲ. ಆ ಸ್ಟೋನ್ ನನಗೆ ಬೇಡ ಅಂತ ಅನ್ನಿಸ್ತು, ಸಿಂಪಲ್ಲಾಗಿದ್ದರೆ ಸಾಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ನಾನು ತೊಗೊಂಡಿದ್ದು ನೋಡಿ 2022 ಸೇಮ್ 18ನೇ ತಾರೀಕು ಜುಲೈ 7ನೇ ತಿಂಗಳಲ್ಲಿ ತೊಗೊಂಡಿರೋದು. ಜುಲೈ ತಿಂಗಳಲ್ಲಿ ಎಷ್ಟು ಇತ್ತು ಅವತ್ತು ಅಂದರೆ 66 ರೂಪಾಯಿ 57 ಪೈಸೆ, ಅಂದರೆ ಅರೌಂಡ್ 67, 1 ಗ್ರಾಮ್ 67 ರೂಪಾಯಿ ಅಂತಲೇ ಅಂದ್ಕೊಳ್ಳಿ. 105 ಗ್ರಾಮ್ಗೆ ನನಗೆ ಆಗಿದ್ದು ದುಡ್ಡು ಎಷ್ಟು ಅಂದರೆ ಅಮೌಂಟು 6,990 ರೂಪಾಯಿ ನನಗೆ ಒಟ್ಟು ಸಿಲ್ವರ್ಗೆ ಬಿದ್ದಿದ್ದು. ಅದಕ್ಕೆ GST ಎಲ್ಲ ಸೇರಿ ನನಗೆ 7,200 ರುಪೀಸ್ ಬಿತ್ತು. ಬಟ್ ಇವತ್ತಿನ ರೇಟು ನಿಮಗೆ ಆಲ್ಮೋಸ್ಟ್ ಒಂದಕ್ಕೂ ಡಬಲ್ ಆಗಿಬಿಟ್ಟಿದೆ ಇವತ್ತಿನ ರೇಟು. ಬರೀ ಇಷ್ಟೇ ಗ್ರಾಮ್ದು ನೀವು ಲಕ್ಷ್ಮೀ ಮುಖವಾಡನ ತೊಗೋತೀನಿ ಅಂತಂದರೆ, ಯಾಕೆ ಅಂದರೆ ಪರ್ ಗ್ರಾಮ್ ಈಗ 100 ರುಪೀಸು 90 ರುಪೀಸು ಸರಿಯಾಗಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾಸ್ತಿ ಅಂತೂ ಆಗುತ್ತೆ, ಕಾಸ್ಟು ಎಷ್ಟು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ನಾನು ಚೆಕ್ ಮಾಡಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಜಾಸ್ತಿ ಕಾಸ್ಟ್ ಅಂತೂ ಆಗುತ್ತೆ. ಇವತ್ತು ನೀವು ತೊಗೊಳ್ತೀನಿ ಅಂದರೆ ನಾನು ತೊಗೊಂಡಿದ್ದು 2022ರಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ, ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಬಟ್ಲು ತೊಗೊಂಡಿದ್ದೀನಿ, ಇದು ಬೆಳ್ಳಿ ಬಟ್ಲು. ಇದು ಅಷ್ಟೇ, ನನಗೆ ಅವತ್ತು ದೊಡ್ಡದು ಏನಕ್ಕೆ ಅಷ್ಟೊಂದು ದೊಡ್ಡದು ಬೇಡ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇರಲಿ ತಗೋ ಅಂತ ನಮ್ಮಮ್ಮ ಹೇಳಿದ್ರು. ನಾನು ಅವತ್ತು ನಮ್ಮ ಮಮ್ಮಿ ಮಾತು ಕೇಳಿದರೆ ಇವತ್ತು ದೊಡ್ಡದೇ ತೊಗೋಬೋದಿತ್ತು. ಇದೆಷ್ಟು ಗ್ರಾಮ್ ಇದೆ ಅಂದರೆ, ಇದು ಲಕ್ಷ್ಮೀ ಮುಖವಾಡಕ್ಕಿಂತ ಇದ್ರದ್ದು ಕಾಸ್ಟ್ ಅಲ್ಲ, ಏನು ಗ್ರಾಮ್ ಜಾಸ್ತಿ ಇದೆ. ಇನ್ನೂ ತುಂಬ ದೊಡ್ಡದಿತ್ತು, ಬಟ್ ನನಗೆ ಅದು ಬೇಡ, ಕಳಸ ಇಡೋಕ್ಕೋಸ್ಕರ ನಾನು ಇದೊಂದು ಬೆಳ್ಳಿದ್ದು ತೊಗೊಂಡೆ. ಬಟ್ ನಾನು ಡೈಲಿ ಯೂಸ್ ಮಾಡ್ತಾನೇ ಇದ್ದೆ ಡೈಲಿ, ಬಟ್ ಯೂಸ್ ಮಾಡೋದು ಬೇಡ ಅಂತ ಲಾಸ್ಟ್ ಇಯರ್ ನಾನು ಇದನ್ನೇ ಎತ್ತಿಟ್ಟಿದ್ದು. ಈ ಥರ ಇದೆ ನೋಡಿ ಬಟ್ಲು. ಗ್ರಿಪ್ಪಾಗಿ ಕುತ್ಕೊಳ್ಳೋದಕ್ಕೆ 3 ಕಡೆ ಇದನ್ನು ಕೊಟ್ಟಿದ್ದಾರೆ. ಇದೇನಂತಾರೆ ಅಂತ ನನಗೆ ನಿಜ ಗೊತ್ತಿಲ್ಲ. ಕುತ್ಕೊಂಡ್ರೆ ಗ್ರಿಪ್ಪಾಗಿರುತ್ತೆ ಇದು, ಈ ಥರ ಕೂರಿಸಿ ಇದು ಮಾಡೋದು, ಈ ಥರ ಬರುತ್ತೆ. ಇದು 121 ಗ್ರಾಮ್ ಇದೆ, ನೀವು ನೋಡ್ಬೋದು. ಇದು 121 ಗ್ರಾಮ್ ಇದೆ. ಅದ್ರ ಜೊತೆಗೆ ನಾನು ಬೇರೆ ಇನ್ನೂ 2 ತೊಗೊಂಡಿದ್ದೀನಿ. ದೀಪ ತೊಗೊಂಡಿದ್ದೀನಿ, ಚಿಕ್ಕ ದೀಪ, ಜೊತೆಗೆ ಬಟ್ಲು ತೊಗೊಂಡಿದ್ದೀನಿ. ಅರಿಶಿನ ಕುಂಕುಮ ಬಟ್ಲು ಹಾಕ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದೆಲ್ಲ ಸೇರಿ ನನಗೆ 180 ಗ್ರಾಮ್ ಆಗಿರೋದು. ಅವಾಗ ನನಗೆ ಕಡಿಮೆ ಬೀಳ್ತು. 180 ಗ್ರಾಮ್ ಅಂತಂದರೆ ನನಗಾಗಿರೋದು ಎಲ್ಲ GST ಎಲ್ಲ ಸೇರಿ ಒಟ್ಟಿಗೆ ಬಿಲ್ ಹಾಕ್ಬಿಟ್ಟಿದ್ದಾರೆ ಅವರು. 180 ಗ್ರಾಮ್ ಪೂರ್ತಿಗೂ ಒಟ್ಟಿಗೆ ಬಿಲ್ ಹಾಕಿದ್ದಾರೆ. 8,800 900 ಹತ್ತತ್ರ ನನಗೆ ಬಿಲ್ ಆಗಿರೋದು. ಇದು ಅಷ್ಟೇ. ಇದು ತೊಗೊಂಡಿರೋದು ಇನ್ನೂ ಹಿಂದೆ ಬಾಯಿಗೆ ಹಾಕ್ಕೊಳ್ತಾರೆ ಇದನ್ನು ನಾನು ತೊಗೊಂಡಿರೋದು ಯಾವಾಗ ಅಂದರೆ 2020ನಲ್ಲಿ ನಾನು ತೊಗೊಂಡಿರೋದು. 2020ನಲ್ಲಿ ನಾನು ತೊಗೊಂಡಿದ್ದು. ಅವಾಗ ಇನ್ನೂ ಕಡಿಮೆ ಇತ್ತು. ಅವಾಗ ಎಷ್ಟಿತ್ತು ಅಂತ ಹೇಳಿದ್ರೆ 66 ರೂಪಾಯಿ 83 ಪೈಸೆ, ಅಂದರೆ 67 ರೂಪಾಯಿ ಇತ್ತು ಪರ್ ಗ್ರಾಮು. ನೋಡಿ 2022 ಆಗಲೇ 20 ರುಪೀಸ್ ಜಾಸ್ತಿ ಆಗಿದೆ ಪರ್ ಗ್ರಾಮು. ನಾನು ಇದು 2020ರಲ್ಲಿ ತೊಗೊಂಡಿದ್ದು. ಹತ್ತತ್ರ ಇದು 9,000 ಆಯಿತು. 180 ಗ್ರಾಮ್ಗೆ ಅಷ್ಟಾಗಿತ್ತು ನನಗೆ, GST ಎಲ್ಲ ಸೇರಿ. ಸೊ ಇದಿಷ್ಟು ನಾನು ತೊಗೊಂಡಿದ್ದು. ಒಂದು ಲಕ್ಷ್ಮೀ ಮುಖವಾಡ, ಅದು ಬಿಟ್ಟು ಕಳಸ ಇಡೋದಕ್ಕೆ ಇದೊಂದು ಬೆಳ್ಳಿ ಬಟ್ಲು, ಇವಿಷ್ಟು ತೊಗೊಂಡೆ.
ಸೊ ಇವೆರಡು ಸೇರಿ ಎಷ್ಟಾಯಿತು ಅಂತ ಹೇಳೋಕ್ಕಾಗಲ್ಲ. ಇದು 2022ರಲ್ಲಿ ತೊಗೊಂಡಿದ್ದು, ಇದು 2020ನಲ್ಲಿ, 2020ರಲ್ಲಿ ತೊಗೊಂಡಿದ್ದು, ಒಂದು 2022ರಲ್ಲಿ ತೊಗೊಂಡಿರೋದು. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಶೇರ್ ಮಾಡ್ಕೊಂಡೆ ಅಷ್ಟೇ. ಇವಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ, ಮುಂದೆ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಸ್ವಲ್ಪ ಏನಾದರೂ ಏನೋ ಇದು ಮಾಡಿದ್ರಲ್ಲ, ಬಜೆಟ್ ಮಂಡೇ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ ರೇಟು. ಬಟ್ ಎಷ್ಟು ಕಡಿಮೆ ಆಗಿದೆ ಅಂತ ನಾನು ನೋಡಿಲ್ಲ ಇನ್ನು. ಚಿನ್ನ ಮಾತ್ರ ಕಡಿಮೆ ಆಗಿದೆ, ಬೆಳ್ಳಿ ಎಷ್ಟಾಗಿದೆ ಅಂತ ನಿಜ ಗೊತ್ತಿಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದೇ ತನಕ ಟೇಕ್ ಕೇರ್, ಬಾಯ್. ಬಾಯ್ ಹೇಳು ಬಂಗಾರ, ಬಾಯ್. ನೋಡಿ ನಾನು ಅದನ್ನು ತೊಗೊಳ್ತಾ ಇದ್ನಲ್ಲ, ಸಾರಿ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟೆ ಅಂದ್ಕೋಬೇಡಿ. ತೋರ್ಸಕ್ಕೆ ತೊಗೋತಾ ಇದ್ದೆ, ಇವೊಂದೆಲ್ಲ ಎತ್ತಿಟ್ಟಿದ್ದೆ, ಈ ಬೆಳ್ಳಿದೆಲ್ಲ ಹಾಕೊಳ್ಳೋಕ್ಕೆ ಅವ್ನಿಗೆ ಬರೋಲ್ಲ, ಎಲ್ಲ ಇದು ಮಾಡ್ಕೊಳ್ತಾನೆ ಅಂತ ನಾನು ಒಂದು ಚಿಕ್ಕ ಪಾಪು ಇದ್ದಾಗಿಂದಲೂ ಒಂದು ಚಿಕ್ಕ ದಾರನೂ ಕಟ್ಟಲ್ಲ. ಕಟ್ಟಿದ್ರೆ 1 ದಿನ 2 ದಿನ ಇರುತ್ತೆ, ತೆಗೆದ್ಬಿಡ್ತೀನಿ. ಇಲ್ಲ ಸೊಂಟಕ್ಕೆ ಕಟ್ಟಿಸಿರ್ತೀನಿ, ಇಲ್ಲ ಅದನ್ನು ತೆಗೆದಾಕ್ಬಿಟ್ಟಿರ್ತೀನಿ. ನಾನು ಅವನನ್ನು ಕಟ್ಟೋದೇ ಇಲ್ಲ, ಅವ್ನು ಇಟ್ಕೊಳ್ಳಲ್ಲ. ಹಿಂಗೆ ಏನಾದರೂ ಮಾಡ್ಕೊಂಬಿಟ್ರೆ ಅನ್ನೋ ಭಯಕ್ಕೋಸ್ಕರ ಕೇಳ್ದ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಅವ್ನು ಭಯ ನನಗೆ. ಸ್ವಲ್ಪ ಮರ್ತ್ಕೊಂಡ್ಮೇಲೆ ಬಿಚ್ಚಾಕ್ಬಿಡ್ತೀನಿ. ಬಾಯ್ ಹೇಳೋ ಬಂಗಾರಿ, ಲವ್ ಯು. ಲವ್ ಯು ತೋರಿಸು, ಲವ್ ಯು ತೋರಿಸು, ಲವ್ ಯು ತೋರಿಸು ಅವ್ರಿಗೆ. ಮುತ್ತಲ್ಲ, ಲವ್ ಯು ತೋರಿಸು. ಲವ್ ಯು ತೋರಿಸು ಅವ್ರಿಗೆ. ಲವ್ ಯು ಹೇಳ್ಬಿಡು, ಲವ್ ಯು ಹೇಳು. ಹೇಗೆ ಹೇಳ್ತೀಯ ನೀನು ಲವ್ ಯು? ಹೇಗೆ ಹೇಳ್ತೀಯ? ಲವ್ ಯು, ಬಾಯ್.